ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಬಿಗ್ ಬಾಸ್ ಅಭಿಮಾನಿಗಳಿಗೆ. ವರ್ಷ ಪೂರ್ತಿ ಕಾದು ಕೂರುವ ಆ ಕ್ಷಣ ಕೊನೆಗೂ ಬಂದಿದೆ. ಕರುನಾಡಿನ ಕೋಟ್ಯಾಂತರ ಜನರ ಮನಸ್ಸು ಗೆದ್ದಿರುವ, ಪ್ರತಿಯೊಬ್ಬರ ಮನೆಯಲ್ಲೂ ಹಬ್ಬದ ವಾತಾವರಣ ಸೃಷ್ಟಿಸುವ ಕಿಚ್ಚ ಸುದೀಪ್ ಅವರು ಅದ್ಭುತ ಸಾರಥ್ಯದಲ್ಲಿ ಮೂಡಿಬರುವ ಬಿಗ್ ಬಾಸ್ ಕನ್ನಡ ಮತ್ತೆ ನಮ್ಮ ಮುಂದೆ ಬರಲು ಸಜ್ಜಾಗಿದೆ. ಸ್ನೇಹಿತರೆ, ಇಂದು ಬಿಡುಗಡೆಯಾದ ಈ ಮೊದಲ ಪ್ರೋಮೋ ನೋಡಿದ ಕ್ಷಣದಿಂದಲೇ ಅಭಿಮಾನಿಗಳಲ್ಲಿ ಹೊಸ ಸಂಚಲನ ಆರಂಭವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ಇದೇ ಚರ್ಚೆ. ಈ ಬಾರಿ ಏನಿರಬಹುದು, ಯಾರು ಬರಬಹುದು, ಯಾವ ಹೊಸ ತಿರುವು ಸಿಗಬಹುದು ಎನ್ನುವ ಕುತೂಹಲ ಎಲ್ಲರ ಮನದಲ್ಲೂ ಮೂಡಿದೆ. ಪ್ರೋಮೋ ಆರಂಭವಾಗುತ್ತಿದ್ದಂತೆಯೇ ಕಿಚ್ಚ ಸುದೀಪ್ ಅವರ ಗಂಭೀರ ಧ್ವನಿ ಕೇಳಿಬರುತ್ತದೆ. ಅವರು ಹೇಳುವ ಪ್ರತಿಯೊಂದು ಮಾತು ಮನಸ್ಸಿಗೆ ನೇರವಾಗಿ ತಾಗುತ್ತದೆ. ಕರ್ನಾಟಕದ ಜನ ಯಾರಿಗೂ ಕಾದದ್ದು ಇತಿಹಾಸದಲ್ಲಿ ಇರಲಿಲ್ಲ. ಆದರೆ ವರ್ಷಕ್ಕೊಮ್ಮೆ ಮಾತ್ರ ಇಡೀ ಕರ್ನಾಟಕ ಕಾದಿರೋದು ಒಂದು ಮನರಂಜನೆಯ ಹಬ್ಬಕ್ಕಾಗಿ, ಅದೇ ಬಿಗ್ ಬಾಸ್ ಕನ್ನಡ. ಈ ಒಂದೇ ಡೈಲಾಗ್ ಕೇಳುತ್ತಿದ್ದಂತೆ ಅಭಿಮಾನಿಗಳಿಗೆ ರೋಮಾಂಚನ ಉಂಟಾಗುತ್ತದೆ. ಒಮ್ಮೆ ಯೋಚಿಸಿ ನೋಡಿ, ದೀಪಾವಳಿ ಬಂದಾಗ ಹೇಗೆ ಮನೆಯಲ್ಲೆಲ್ಲ ಸಂಭ್ರಮ ತುಂಬಿರುತ್ತದೋ, ಕ್ರಿಕೆಟ್ ವಿಶ್ವಕಪ್ ಬಂದಾಗ ಹೇಗೆ ಪ್ರತಿಯೊಬ್ಬರೂ ಟಿವಿಯ ಮುಂದೆ ಕುಳಿತುಕೊಳ್ಳುತ್ತಾರೋ, ಅದೇ ರೀತಿ ಬಿಗ್ ಬಾಸ್ ಶುರುವಾಗುವ ದಿನಕ್ಕಾಗಿ ಸಾವಿರಾರು ಕುಟುಂಬಗಳು ಕಾದು ಕುಳಿತಿರುತ್ತವೆ. ಏಕೆಂದರೆ ಇದು ಕೇವಲ ಒಂದು ರಿಯಾಲಿಟಿ ಶೋ ಅಲ್ಲ, ಭಾವನೆಗಳ ಹಬ್ಬ. ಈ ಬಾರಿ ಮತ್ತೊಂದು ವಿಶೇಷತೆ ಏನೆಂದರೆ, ಕೇವಲ ಸೆಲೆಬ್ರಿಟಿಗಳು ಮಾತ್ರ ಅಲ್ಲ, ಸಾಮಾನ್ಯ ಜನರಿಗೂ ಈ ಮಹಾವೇದಿಕೆಯ ಬಾಗಿಲು ತೆರೆಯಲಾಗಿದೆ. ಹಳ್ಳಿಯ ಒಬ್ಬ ಸಾಮಾನ್ಯ ವ್ಯಕ್ತಿ ಮತ್ತು ದೊಡ್ಡ ಸೆಲೆಬ್ರಿಟಿ ಒಂದೇ ಮನೆಯೊಳಗೆ ಸೇರಿ ಬದುಕುವ ದೃಶ್ಯ ಹೇಗಿರಬಹುದು? ಅವರ ನಡುವೆ ಸ್ನೇಹ ಹೇಗೆ ಬೆಳೆಯಬಹುದು? ಕೆಲವೊಮ್ಮೆ ಜಗಳ, ಕೆಲವೊಮ್ಮೆ ನಗು, ಕೆಲವೊಮ್ಮೆ ಕಣ್ಣೀರು, ಇವೆಲ್ಲವೂ ಈ ಸೀಸನ್ನ ಪ್ರಮುಖ ಆಕರ್ಷಣೆಯಾಗಲಿವೆ. ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ತಮ್ಮ ಸ್ಟೈಲ್ ಲುಕ್ಕಿನಲ್ಲಿ ನಡೆದುಕೊಂಡು ಬರುತ್ತಾರೆ. ಅವರ ಆತ್ಮವಿಶ್ವಾಸ, ಅವರ ವ್ಯಕ್ತಿತ್ವ ಮತ್ತು ಅವರು ಹೇಳುವ ಪ್ರತಿಯೊಂದು ಮಾತು ಅಭಿಮಾನಿಗಳ ನಿರೀಕ್ಷೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ನಂತರ ಅವರು ಹೇಳುವ ಕೋಟಿ ಜನರ ಕನಸು ಒಂದೇ ಮನೆ, ಅದೇ ಒಂದೇ ಅವಕಾಶ ಎಂದು ಡೈಲಾಗ್ ನಿಜಕ್ಕೂ ಪ್ರತಿಯೊಬ್ಬ ಕನಸುಗಾರರ ಹೃದಯವನ್ನು ಮುಟ್ಟುತ್ತದೆ. ಸಾವಿರಾರು ಜನರು ಒಂದೇ ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆಯುತ್ತಾರೆ, ಆದರೆ ಅವಕಾಶ ಕೆಲವೇ ಜನರಿಗೆ ಸಿಗುತ್ತದೆ. ಅದೇ ರೀತಿ ಲಕ್ಷಾಂತರ ಜನರು ಬಿಗ್ ಬಾಸ್ ಮನೆಗೆ ಹೋಗುವ ಕನಸು ಕಾಣುತ್ತಾರೆ, ಆದರೆ ಆ ಒಂದು ಅವಕಾಶ ಕೆಲವೇ ಅದೃಷ್ಟವಂತರ ಪಾಲಾಗುತ್ತದೆ. ಅದಕ್ಕಾಗಿ ಈ ಡೈಲಾಗ್ ಪ್ರತಿಯೊಬ್ಬರ ಮನಸ್ಸಿನ ಮಾತಾಗುತ್ತದೆ. ಪ್ರೋಮೋದ ಕೊನೆಯ ಕ್ಷಣದಲ್ಲಿ ಕಿಚ್ಚ ಸುದೀಪ್ ಅವರು ಎಲ್ಲರನ್ನೂ ಸೈಲೆಂಟ್ ಮಾಡುತ್ತಾ ತಮ್ಮ ವಿಶಿಷ್ಟ ಶೈಲಿಯಲ್ಲಿ ಮತ್ತೆ ಶುರು ಮಾಡೋಣವಾ ಎಂದು ಕೇಳುವ ಕ್ಷಣ ಈ ಪ್ರೋಮೋದ ಹೈಲೈಟ್. ಆ ಒಂದು ಪ್ರಶ್ನೆಯಲ್ಲೇ ಅಭಿಮಾನಿಗಳ ಉತ್ಸಾಹ, ಕುತೂಹಲ ಮತ್ತು ಸಂತೋಷ ಎಲ್ಲವೂ ಅಡಗಿದೆ. ಆ ಕ್ಷಣ ನೋಡುತ್ತಿದ್ದಂತೆ ಬಿಗ್ ಬಾಸ್ ಮತ್ತೆ ಬರುತ್ತಿದೆ ಎಂಬ ಖುಷಿ ಪ್ರತಿಯೊಬ್ಬರ ಮುಖದಲ್ಲೂ ಮೂಡುತ್ತದೆ. ಈ ಪ್ರೋಮೋ ನೋಡಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಮೂಡಿತ್ತು? ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾವ ಸೆಲೆಬ್ರಿಟಿಗಳು ಬರಬಹುದು ಎಂದು ನೀವು ಊಹಿಸುತ್ತೀರಿ? ಕಾಮನ್ ಪೀಪಲ್ ಮತ್ತು ಸೆಲೆಬ್ರಿಟಿಗಳ ನಡುವೆ ಪೈಪೋಟಿ ಹೇಗಿರಬಹುದು? ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನು ಮುಂದೆ ಬಿಗ್ ಬಾಸ್ ಸೀಸನ್ 13ರ ಪ್ರತಿಯೊಂದು ಪ್ರೋಮೋದ ಸ್ಪರ್ಧಿಗಳ ಮಾಹಿತಿಗಳನ್ನು ಈ ಚಾನೆಲ್ನಲ್ಲಿ ಕೊಡುತ್ತೇನೆ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮುಂದಿನ ಅಪ್ಡೇಟ್ಗಳೊಂದಿಗೆ ಸಿಗುತ್ತೇನೆ. ಧನ್ಯವಾದಗಳು.